ಇವರು ಸರ್ಕಾರ ಬಂದಾದ ಕೂಡಲೇ ಯಾವುದೇ ಸರ್ಕಾರದ ಯಾವುದೇ ಯೋಜನೆಗಳಿರ್ಬೋದು ತಕ್ಷಣಕ್ಕೆ ಹಣ ಮಂಜೂರಾತಿ ನಿಲ್ಲಿಸಬೇಕು, ಎಲ್ಲ ಯೋಜನೆಗಳನ್ನು ಅದನ್ನು ನಿಲ್ಲಿಸ್ಬಿಟ್ಟು ಇನ್ನು ಮುಂದೆ ಅದಕ್ಕೆ ಯಾವುದೋ ಹಣ ಬಿಡುಗಡೆ ಆಗಬಾರ್ದು, ಕಾಮಗಾರಿಗಳು ಅಷ್ಟಕ್ಕೆ ನಿಂತು ಬಿಡಬೇಕು ಅಂತೇಳಿ ಹೇಳಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಸಂಜೆ ಫಸ್ಟ್ ನಿರ್ಧಾರನೇ ಅದು. ಎಲ್ಲದಕ್ಕೂ ಫಂಡ್ ನಿಲ್ಲಿಸಿದ್ರು. ಅಂದರೆ ಹಿಂದಿನ ಸರ್ಕಾರ ಅದೊಂದು ಕಂಟಿನ್ಯೂಸ್ ಪ್ರೋಸೆಸ್ ಆಗಿರುತ್ತೆ. ಬಂದು ಕೂಡಲೇ ನಿಲ್ಲಿಸಿರು. ಹೆಚ್ಚು ಕಡಿಮೆ 3.5 ತಿಂಗಳು ಫಂಡ್ ರಿಲೀಸ್ ಮಾಡಲಿಲ್ಲ. ಆನಂತರ ಈಗ ಬಂದುಬಿಟ್ಟು ಚುನಾವಣೆ ಹತ್ತಿರ ಬರ್ತಾ ಇದೆ ಅಂತ ಯುವ ನಿಧಿ ಅಂತ ಎಲ್ಲ ಕಡೆ ಇಷ್ಟು ದಿನದವರೆಗೂ ನುಡಿದಂತೆ ನಡೆದ ಸರ್ಕಾರ ಅಂತ ಬೋರ್ಡ್ ಹಾಕೊಂಡು ಓಡಾಡ್ತಿದ್ರು. ಈಗ ಯುವ ನಿಧಿ ಅಂತ ಒಂದು ನಾಟಕ ಸ್ಟಾರ್ಟ್ ಮಾಡಿದ್ರು. ಈ ಕೊಡಗಿಗೆ ಬಂದಿರೋದು ಅಷ್ಟೇ, ಕೊಡಗಿನ ಜನರಿಗೆ ಟೋಪಿ ಹಾಕಕ್ಕೆ ಬಂದಿರೋಂಥದ್ದೇ ಹೊರತು ಇವರೇನು ಅಭಿವೃದ್ಧಿ ಕಾರ್ಯನ ಏನು ತಂದಿರೋಂಥದ್ದಲ್ಲ. ಆಮೇಲೆ ಇಲ್ಲಿ ಬೋಪಾಯ್ ಸರ್ ಇದ್ದಾರೆ. ವಿರಾಜಪೇಟೆ ಕ್ಷೇತ್ರಕ್ಕೆ PWDನಲ್ಲಿ ಒಂದು ಬ್ಲ್ಯಾಕ್ ಸ್ಪಾಟ್ ಅಂದರೆ ಅಪಘಾತ ವಲಯಗಳೇನಿರ್ತದೆ ಅದನ್ನು ರೆಕ್ಟಿಫಿಕೇಷನ್ ಮಾಡಲಿಕ್ಕೆ ಅಂತೇಳಿ ಒಂದೊಂದು ಸ್ಪಾಟಿಗೆ 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ದುಡ್ಡು ಕೊಡ್ತಾರೆ. 8 ಕೋಟಿ ರೂಪಾಯಿನ ವಿರಾಜಪೇಟೆ ಕ್ಷೇತ್ರಕ್ಕೆ ಬೋಪಾಯ್ ಸರ್ ತಂದಿರೋದು. ಅದು ಸಿದ್ದಾಪುರ ರೋಡನ್ನು ಹೊಂದಿರ್ಬೋದು, ಕಾಕೋಟು ಪರಂಬು, ಇಲ್ಲೆಲ್ಲ ಈ ರಸ್ತೆಗಳಿಗೆ ತಂದಿರೋರು ಭೂಮಿ ಪೂಜೆ ಮಾಡ್ತಿರೋದು ಪೊನ್ನಣ್ಣ. ನಾ ಪೊನ್ನಣ್ಣ ಅವರಿಗೆ ಇನ್ನೊಂದು ಸರಿ ಹೇಳ್ತೀನಿ, ಪೊನ್ನಣ್ಣ ಅವರೇ ನೀವು ಸ್ವಲ್ಪ ಮಂತರಗೌಡ ಅವ್ರನ್ನ ನೋಡಿ ಕಲ್ತ್ಕೊಳ್ಳಿ. ಅವ್ರು ಮಾಡಿದ ಕೆಲಸಕ್ಕೆ ಕ್ರೆಡಿಟ್ ತೊಗೊಳಕ್ಕೆ ಹೋಗಲ್ಲ. ಅಟ್ಲೀಸ್ಟು ಪೊಲಿಟಿಕಲಲ್ಲಿ ಆ ಡಿಸೆನ್ಸಿನ ಇಟ್ಕೊಂಡಿದ್ದಾರೆ. ಆದರೆ ಇವರು ಪೊನ್ನಣ್ಣವರು ಬರೀ ಹೇಳಿಕೆಗಳನ್ನು ಕೊಡೋದು, ನಾವು ತಂದು ಅಂತೇಳಿ. ಆ ಬ್ಲ್ಯಾಕ್ ಸ್ಪಾಟದ್ದು ಯಾರು ತಂದಿರೋರು? ಇಡೀ ವಿರಾಜಪೇಟೆ ಕ್ಷೇತ್ರದಲ್ಲಿ ಪೊನ್ನಣ್ಣ ಬಂದು 7 ತಿಂಗಳಾಯ್ತಲ್ಲ, 7 ತಿಂಗಳಲ್ಲಿ 7 ಅಡಿ ಆದರೂ ಟಾರ್ ಹಾಕ್ಸಿದಾರ ಅವ್ರ ಸರ್ಕಾರದಿಂದ ದುಡ್ಡು ತಂದು. ಇವತ್ತು ಎಲ್ಲೆಲ್ಲಿ ಡಾಂಬರೀಕರಣ ನಡೀತಿದೆ ಅದು ಬೋಪಾಯ್ ಸರ್ ತಂದಿರೋವಂಥದ್ದು ಅನುದಾನ. ಪೊನ್ನಂಪೇಟೆನಲ್ಲಿ ಒಂದು ವೆಟರ್ನರಿ ಹಾಸ್ಪಿಟಲ್ ಆಯಿತು. ಹಾಸ್ಪಿಟಲ್ ಇಲ್ಲಿ ಬಸವರಾಜ ಬೊಮ್ಮಾಯರು ಬಂದು ಕೊಡಗಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಎಲ್ಲದನ್ನು ಒಂದು ಏಕಕಾಲಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಪೊನ್ನಣ್ಣವ್ರು ಬಂದಾದ್ಮೇಲೆ ಮತ್ತೆ ಅದಕ್ಕೆ ಹೋಗಿ ಹಾರೆ ಹೊಡೆಯಕ್ಕೆ ಹೋಗ್ತಾರೆ. ಈ ಥರ ಮಾಡ್ತಾಯಿದ್ದಾರೆ. ಇವಾಗ ನಿಮಗೆ ಕರಿಕೆನಲ್ಲೂ ಕೂಡ ಒಂದು ಯೋಜನೆ 75 ಲಕ್ಷ ರೂಪಾಯಿ ಬೋಪಾಯ್ ಸರ್ ತಂದಿದ್ದು. ಈಗ ಹೋಗಿ ಭೂಮಿ ಪೂಜೆ ಮಾಡಿದ್ದಾರೆ. ನಾವು ಭೂಮಿ ಪೂಜೆ ಮಾಡಬೇಡಿ ಅಂತಲ್ಲ, ಭೂಮಿ ಪೂಜೆ ಮಾಡಿರೋದಕ್ಕೆ ಮಾಡ್ತಾ ಇರ್ತೀರಲ್ಲ. ಆಮೇಲೆ ನೀವು